ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ ಇವತ್ತಿನ ದಿನ ಹೇಗಿತ್ತು ಅಂದ್ಬಿಟ್ಟು ಫುಲ್ ಡೇ ವ್ಲಾಗ್ ಮಾಡೋಣ ಅಂತಂದರೆ ಇವತ್ತಾಗಲಿಲ್ಲ. ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 12:30 ಆಯಿತು. ಅಭಿಷೇಕ ಎಲ್ಲ ಇತ್ತು ಇವತ್ತು. ಸೊ ಹಾಗಾಗಿ ಲೇಟ್ ಆಯಿತು. ಮನೆಗೆ ಬರೋ ಅಷ್ಟರಲ್ಲಿ 12:30 ಆಗಿತ್ತು. ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಸ್ವಲ್ಪ ಪಡವಲಕಾಯಿ ಎಲ್ಲ ತೊಗೊಂಬಂದಿದ್ದೆ ಮೊನ್ನೆ ಮಾರ್ಕೆಟಿಂದ. ತರಕಾರಿ ಎಲ್ಲ ತರಬೇಕಾದ್ರೆ ಏನಕ್ಕಾದರೂ ಯೂಸ್ ಆಗುತ್ತೆ ನೋಡೋಣ ಅಂತ ತೊಗೊಂಬಂದಿದ್ದೆ. ಸರಿ ಅಂದ್ಬಿಟ್ಟು ಇವಾಗ ಅದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾವು ಪಡವಲಕಾಯಿ ಮೇಲಿರೋ ಅಂದರೆ ಅದರಲ್ಲಿ ತಿರುಳೇನಿರುತ್ತೆ ಮೇಲ್ಗಡೆ ಸಿಪ್ಪೆ ಮೇಲೆ, ಅದನ್ನೆಲ್ಲ ತೆಕ್ಕೊಂಬಿಡಬೇಕು. ತೆಗೆದು ಒಂದ್ಸರಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಬಿಟ್ಟು ಒಂದ್ಸರಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈ ರೀತಿ ಫ್ರೈ ಮಾಡೋದ್ರಿಂದ ಅದರಲ್ಲಿ ಕಹಿ ಅಂಶ ಏನಾದರೂ ಇದ್ದರೆ ಹೋಗುತ್ತೆ. ಆಲ್ಮೋಸ್ಟ್ ಪಡವಲಕಾಯಲ್ಲಿ ಏನು ಕಹಿ ಇರಲ್ಲ, ಬಟ್ ಅದು ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋ ಉದ್ದೇಶ ಇಷ್ಟೇ, ಅಂದರೆ ಬಾಣಲಿ ಏನಿರುತ್ತೆ ಅದಕ್ಕೆ ಇದು ಅಂಟ್ಕೊಳ್ಳಲ್ಲ ಅಂತ. ಎಣ್ಣೆ ಹಾಕಲಿಲ್ಲ ಅಂದರೆ ತುಂಬಾ ಕಚ್ಕೊಂಡ್ಬಿಡುತ್ತೆ ಅದಕ್ಕೆಲ್ಲನೂ, ಮತ್ತು ಅಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಎಣ್ಣೆ ಹಾಕ್ಕೊಳ್ದೇನು ಫ್ರೈ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟರಲ್ಲಿ ಇವಾಗ ಹುರ್ಕೊಂಡಾಯಿತು. ನಾನು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ 3 ಟೀ ಸ್ಪೂನ್ ಅಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ, ಹುಳಿ ಸಾಂಬಾರಿಗೆ ಪೌಡರು, ಅಂದರೆ ಸಾಂಬಾರಿಗೆಲ್ಲ ಯಾವ ಪೌಡರ್ ಯೂಸ್ ಮಾಡ್ತೀರಾ ಅದನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ಇದೆ ನಮ್ಮ ಮನೇಲಿ ಇರೋ ಪೌಡರು, ಸೊ ಹಾಗಾಗಿ ನೀವು ಜಾಸ್ತಿ ಕೂಡ ಹಾಕೋಬೋದು. ಮತ್ತು 1 ಟೀ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 3 ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟೇ ಹಾಕ್ಕೊಳ್ಳೋದು, ಬೇರೆ ಇನ್ನೇನು ನಾನು ಮಸಾಲೆ ಐಟಮ್ ಆ್ಯಡ್ ಮಾಡಲ್ಲ ಇದಕ್ಕೆ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಇವಾಗ ಕ್ವಾಂಟಿಟಿನ ನೋಡಿಕೊಂಡು ಬೇಳೆನ ತೊಗೊಳ್ಳಿ. ನೀವು ಈ ಒಂದು ಸಾಂಬಾರು ಮಾಡೋದಕ್ಕೆ ಅವರೇ ಬೇಳೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ನಮ್ಮ ಮನೇಲಿ ಅವರೇ ಬೇಳೆ ತಿನ್ನೋದಿಲ್ಲ, ಸೊ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಅತ್ತೆ ಮಾವ ಅವರೇ ಬೇಳೆಗೆ ಅಂದರೆ ಬೇಳೆ ನಾವು ಯೂಸ್ ಮಾಡೋದೇ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ತೊಗರಿ ಬೇಳೆ ಹಾಕ್ಕೊಂಡು ನಾವೇನು ಹುರಿದಿಟ್ಕೊಂಡಿದ್ವಿ ಪಡವಲಕಾಯಿನ ಹಾಕ್ಕೊಂಡು 1 ವಿಷಿಲ್ ಬರೋವರೆಗೂ ಅದನ್ನು ಕೂಗಿಸ್ಕೊಳ್ಬೇಕು. ಸೊ 1 ವಿಷಿಲ್ ಬೆಂದಮೇಲೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಅಂದರೆ ಕಾರ್ನರ್ ಸ್ಟ್ಯಾಂಡು ಮತ್ತು ಇದು ಅಂದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಬಂದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಈ ರೀತಿ ನಾನು ಕಂಟೈನರ್ಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ಟ್ಯಾಂಡ್ ನಾನು ಅಂದರೆ ವಾಲ್ ಸ್ಟ್ಯಾಂಡ್ ನನ್ನ ಹತ್ರ ಇರಲಿಲ್ಲ, ಹೊಸದಾಗಿ ಸ್ಟ್ಯಾಂಡ್ ಮಾಡಿಸಿರೋದು. ಅದನ್ನು ನೋಡ್ತಾ ಇರ್ಬೋದು. ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಕಿಚನಲ್ಲಿ. ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲ್ಯಾಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಬಟ್ ಏನಂದರೆ ತುಂಬಾ ಸ್ಮಾಲ್ ಸೈಜ್ ಆಗೋಯ್ತು. ಅದು ನನಗೆ ಗೊತ್ತಾಗಲಿಲ್ಲ ಅಲ್ಲಿ, ಅಂದರೆ ಡಿಸ್ಪ್ಲೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಾಣಿಸ್ತಾ ಇತ್ತು. ಸೊ ತರಿಸ್ಕೊಂಡ್ಮೇಲೆ ನೋಡಿದ್ರೆ ತುಂಬಾ ಚಿಕ್ಕದಾಗಿದ್ವು ಪ್ಲ್ಯಾಂಟ್ಸ್ಗಳು. ಸೊ ನೋಡೋಣ ನೆಕ್ಸ್ಟ್ ಟೈಮು ಅಂತೇಳಿ ಸರಿ ಅದನ್ನೇ ಅಂತ ಅರೇಂಜ್ ಮಾಡಿದ್ದೀನಿ. ಇವಾಗ ಮತ್ತೆ ಅದನ್ನು ರಿಟರ್ನ್ ಅಂದರೆ ಮತ್ತೆ 2-3 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನೇ ಅರೇಂಜ್ ಮಾಡಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಒಂದು ಟೈಮ್ಗೆ ಆಗೋವಷ್ಟು ಅಷ್ಟೇ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋ ಪಡವಲಕಾಯಿ ಮತ್ತು ತೊಗರಿ ಬೇಳೆನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಕೂಡ ಇವಾಗ ಇದೇ ಟೈಮಲ್ಲಿ ಹಾಕ್ಕೊಳ್ತೀನಿ. ನೀವು ಪಡವಲಕಾಯಿನ 2 ವಿಷಿಲ್ ಕೂಡ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಿ, ಬಟ್ ನಾನು ಇದು ಸಾಂಬಾರು ತುಂಬಾ ಗಟ್ಟಿ ಆಗಿಬಿಡುತ್ತೆ. ಇನ್ನೊಂದು ಸರಿ ಅಂದರೆ ನೈಟ್ ಕೂಡ ಸ್ವಲ್ಪ ಇರಲಿ ಅಂತ ಅಂದರೆ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಮಾಡ್ತಾಯಿದ್ದೀನಿ ಸಾಂಬಾರು. ತುಂಬ ಜಾಸ್ತಿ ಅಂದರೆ 2 ವಿಷಿಲ್ ಹೊಡಿಸ್ಬಿಟ್ರೆ ಬೇಳೆ ತುಂಬಾ ಬೆಂದುಬಿಡುತ್ತೆ. ಆವಾಗ ಸಾಂಬಾರು ಕೂಡ ತುಂಬ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಚಪಾತಿಗಾದರೆ ಓಕೆ, ಬಟ್ ಮುದ್ದೆ ಸಾಂಬಾರಿಗೆ ರೈಸ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ 1 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಇದನ್ನು 2 ಟೈಮ್ ನಾನು ಬೇಯಿಸೋ ಅಷ್ಟರಲ್ಲಿ ಬೇಳೆ ಕೂಡ ಹದವಾಗಿ ಸಾಂಬಾರು ಜೊತೆಗೆ ಚೆನ್ನಾಗಿ ಕಾಯ್ಕೊಂಡಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಪಕ್ಕದಲ್ಲಿ ರೈಸ್ ಕೂಡ ಇಟ್ಟಿದ್ದೆ, ರೈಸ್ ಕೂಡ ಆಗಿದೆ. ಇವಾಗ ಅನ್ನ ಸಾಂಬಾರು ರೆಡಿ ಆಗಿದೆ.
ಸೊ ಇವಾಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಅಡುಗೆ ಆಗಿರೋದು. ಸೊ ಅದನ್ನೆಲ್ಲ ತೊಳೆದಿಟ್ಬಿಟ್ರೆ ಸೊ ಇವಾಗ ಅಡುಗೆ ರೂಮ್ ಕೆಲಸ ಮುಗಿಯುತ್ತೆ. ಸೊ ನಾನಿವಾಗ ಅದನ್ನೆಲ್ಲ ಏನು ವಿಡಿಯೋ ಮಾಡ್ತಾಯಿಲ್ಲ, ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ.